ಮಾಸ್ತಿ ಸರ್, ನೀವು ಆರಂಭದಲ್ಲಿ ಸಿನಿಮಾ ರಂಗಕ್ಕೆ ಬಂದಾಗ ಇಫ್ ಐ ಆಮ್ ನಾಟ್ ರಾಂಗ್ ಸುಂಟರಗಾಳಿ ಮೂಲಕನೇ ನೀವು ಸುಂಟರಗಾಳಿ ಅಲೆ ಎಬ್ಬಿಸ್ಕೊಂಡು ಫೀಲ್ಡಿಗೆ ಬಂದವರು. ಸಲಗ ಅದು ಸಕ್ಸಸ್. ಮತ್ತು ಈಗ ಭೀಮಾ, ಇದಕ್ಕೊಂದು ಭರ್ಜರಿ ಜಯ ಸಿಗುತ್ತೆ ಅನ್ನೋದಕ್ಕೆ ಈಗಾಗಲೇ ಸಿಗ್ತಿರ್ತಕ್ಕಂಥ ರೆಸ್ಪಾನ್ಸೇ ಸಾಕ್ಷಿ. ಆರಂಭನೇ ಸುಂಟರಗಾಳಿ ಅಂತಂದರೆ ಭೀಮಾ ಮೂಲಕ ಸುನಾಮಿನ ಅಥವಾ ಹೇಗೆ, ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ನಿಮ್ಮ ಒಂದು ಬರವಣಿಗೆಗೆ ಅಂತ? ಅಲ್ಲ, ಎಲ್ರಿಗೂ ಸಿನಿಮಾ ಗಾಳಿ ಬೀಸುತ್ತೆ ಅಂತಾರಲ್ಲ, ನಮಗೆ ಸುಂಟರಗಾಳಿನೇ ಬೀಸಿತ್ತು. ನಮ್ಮ ಗುರುಗಳು ತುಷಾರ್ ರಂಗನಾಥ್ ಅವರು ನನ್ನನ್ನು ಚಿತ್ರರಂಗಕ್ಕೆ ಕರ್ಕೊಂಬಂದಿದ್ದು. ಅವರು ಸಂಭಾಷಣೆಕಾರರು, ಕತೆಗಾರ, ತುಂಬ ಒಳ್ಳೆಯ ಒಡನಾಟ ಇಟ್ಕೊಂಡವರು. ಸೊ ಅವರು ನಮ್ಮನ್ನು ಕರ್ಕೊಂಡು ಬಂದಾಗ ನಮಗೆ ಏನು ಇವತ್ತು ದುನಿಯಾ ವಿಜಿ, ಸೂರಿ ಅವರು, ಯೋಗರಾಜ್ ಸಾರು ಇವ್ರನ್ನೆಲ್ಲರನ್ನು ಪರಿಚಯ ಮಾಡಿಸಿದ್ದೆ ನಮ್ಮ ಗುರುಗಳು. ಸೊ ಆ ನಿಟ್ಟಿನಲ್ಲಿ ಕರ್ಕೊಂಬಂದರು. ಅವರು ಒಂದಷ್ಟು ಸಿನಿಮಾಗಳು ಕೆಲಸ ಮಾಡಿದರು. ಅವರು ಹಾಕ್ಕೊಟ್ಟ ಒಂದು ಶಿಕ್ಷಣ, ಸಿನಿ ಶಿಕ್ಷಣ ನಮ್ಮನ್ನು ಇವತ್ತು ನೀವುಗಳು ಕೂರ್ಸಿ ಮಾತಾಡ್ತಾ ಇದ್ದೀರಾ. ಸೊ ಕೆಲಸ ಮಾಡ್ತಾಯಿದ್ದೀವಿ. ಈ ಭೀಮನ ವಿಚಾರಕ್ಕೆ ಬಂದಾಗ ಸಂಭಾಷಣೆ ತುಂಬ ಮನುಚಾಗಿದೆ, ನಾಟುತ್ತೆ. ಅದೇ ನೀವು ಹೇಳ್ದಂಗೆ, ನೀನು ಬಾ ಅಂದರೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಹೆಂಗೆ ಬರ್ತೀಯ ಅಂದರೆ ಮಾತ್ರ ಹುಡ್ಕೊಂಡು ಬರ್ತೀನಿ ಅನ್ನೋ ಥರದ ಮಾತುಗಳಿದೆ. ಟಾಂಗ್ ಇದೆ, ಅಂದರೆ ವಿಲನ್ನು ಹೀರೋ ನಿಂತಾಗ ಒಬ್ಬರು ಒನ್ ಇದೆ. ಒಂದಷ್ಟು ಬೇರೆ ಬೇರೆ ಅಂಶಗಳ ಮೇಲೂ ಬರೆದಿದ್ದೀವಿ. ಇನ್ನೊಂದು ವಾರದಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಾಯಿದ್ವಿ. ಸೊ ನಿಮಗೆ ಇನ್ನೊಂದಷ್ಟು ಸಂಭಾಷಣೆ ತುಣುಕುಗಳು ಕೇಳಿಸುತ್ತೆ. ಸೊ ಚೆನ್ನಾಗಿ ಆಗ್ತಾಯಿದೆ ಸರ್. ಅಂದರೆ ಇಂಡಸ್ಟ್ರಿಗೆ ಗಾಡ್ ಫಾದರ್ ಇಲ್ಲದೆ ಬಂದರು ಅಂದರೆ ಇದ್ದರೂ, ರಂಗನಾಥ್ ಸರ್ ಬಗ್ಗೆ ಹೇಳಿದ್ರಿ. ಬಟ್ ಆದ್ರೂ ಕೂಡ ಇವತ್ತಿಗೆ ನನ್ನ ಕ್ಯಾಂಪಿನ ಹುಡುಗ ಅಂತ ಗುರುತಿಸ್ಕೋಬೇಕು, ಅಥವಾ ಇವರು ಮಾಸ್ತಿ ನನ್ನ ಕ್ಯಾಂಪ್ನವನು ಅಂತ ಹೇಳೋದಕ್ಕೂ ಒಂದು ಹೆಮ್ಮೆ ಅಂತ. ವಿಜಯ್ ಸರ್ ನನ್ನ ಕ್ಯಾಂಪಿನ ಹುಡುಗ ಮಾಸ್ತಿ ಅಂತಾರೆ, ಆ ಕಡೆ ಭಟ್ ಸರ್ ಮಾಸ್ತಿ ನನ್ನವರು ಅಂತಾರೆ, ಆ ಕಡೆ ಸೂರಿ ಸರ್ ನನ್ನ ಕ್ಯಾಂಪಿನ ಹುಡುಗ ಅಂತಾರೆ. ಸೊ ಈ ಥರದ್ದೊಂದು ಪ್ರೀತಿ, ಈ ಥರದ್ದೊಂದು ಬೇಡಿಕೆ, ಡಿಮಾಂಡ್ನ ಸೃಷ್ಟಿ ಮಾಡ್ಕೊಳ್ಳೋದು ಬರೀ ದುಡ್ಡಿಂದ ಅಂತೂ ಬರಲ್ಲ, ಗಾಡ್ ಫಾದರ್ಗಳಿಂದಂತೂ ಮೊದಲೇ ಬರಲ್ಲ. ಸೊ ಅವ್ರವ್ರ ಬರವಣಿಗೆ ಇರಬೇಕು, ತಲೆಯಲ್ಲಿ 4 ಅಕ್ಷರ ಇರಬೇಕು, ಅವ್ರವ್ರ ಕೆಪಾಸಿಟಿ, ಕ್ಯಾಲಿಬರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾಸ್ತಿ ಸರ್ ಪೆನ್ನಿಗೆ ಮತ್ತು ಆ ಬರಹಕ್ಕೆ ಒಂದು ತೂಕ ಇದ್ದಿದ್ದರಿಂದನೇ ಬಹುಶಃ ಇಷ್ಟೆಲ್ಲ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಕಾಣಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ತಾವೇನು ಹೇಳ್ತೀರಿ ಅಂತ? ಅಂದರೆ ಮೊದಲನೇಗೆ ನಾವು ಪ್ರೇಕ್ಷಕರು, ಅದು ನಾವು ಬರೆಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರುಗಳನ್ನ ನಾವು ಶಿಕ್ಷಕರಾಗಿ ನೋಡ್ತೀವಿ. ಈಗ ನಾನು ಯಾವಾಗಲೂ ಹೇಳೋದು ಅಷ್ಟೇ. ಈಗ ಒಬ್ಬೊಬ್ಬ ಡೈರೆಕ್ಟ್ರಲ್ಲಿ ಒಂದೊಂದು ಬೇರೆ ಥರ ಇರುತ್ತೆ. ಈಗ ಬದುಕಿನ ಲೆಕ್ಕಾಚಾರ ಹೇಳ್ಕೊಳೋದು ಗಣಿತದ ಮಾಸ್ಟರ್ ಆದರೆ, ಬದುಕನ್ನು ಸಂಚಾರ ಬದುಕನ್ನು ಹೇಳ್ಕೊಡೋರು ಸಮಾಜದವರು. ಮತ್ತು ಭಾಷೆ ಬಗ್ಗೆ ಹೇಳ್ಕೊಡೋದು ಕನ್ನಡ ಶಿಕ್ಷಕರು. ಸೊ ಹಂಗೆ ಪ್ರತಿಯೊಬ್ಬ ನಿರ್ದೇಶಕನೂ ನಮಗೆ ಶಿಕ್ಷಕರ ಥರ ಕಾಣ್ತಾರೆ. ಅವರು ಮಾಡಿರೋ ಕತೆ, ಅವರು ಕಟ್ಟಿರೋ ಚಿತ್ರಕಥೆ ನಮ್ಮಗಳಿಗೆ ಒಂದು ಪಾಠ ಆಗ್ತಾ ಹೋಗುತ್ತೆ. ಸೊ ಹಂಗೆ ಅವ್ರಗಳ ಜೊತೆ ಚರ್ಚೆ ಮಾಡಿಕೊಂಡು ಅವರು ಪಾತ್ರಗಳನ್ನ ನಾವು ಆ ಭಾಷೆಯಲ್ಲಿ ಆ ಒಂದು ಮಾತುಗಳು ಎಲ್ಲಿ ಸಿಗುತ್ತೆ ಅನ್ನೋದು ನಾವು ಓಡಾಡೋ ಸ್ನೇಹಿತರಲ್ಲಿ, ನಾವು ಓದೋ ದಿನಪತ್ರಿಕೆಗಳಲ್ಲಿ ತೆಗೆದು ಒಂದಷ್ಟು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಸಂಭಾಷಣೆ ಈಸಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಆ ಪ್ರೀತಿ ಕೊಡ್ತಾರೆ. ಹೌದು, ನೀವು ಹೇಳ್ದಂಗೆ ಸೂರಿ ಹೇಳ್ತಾರೆ, ಇಲ್ಲ ಸೂರಿನೇ ಲಾಂಚ್ ಮಾಡಿದ್ದು. ಇನ್ನು ಸಲಗ ಅಂತ ಬಂದಾಗ ವಿಜಯ್ ಅವ್ರ ಫಸ್ಟ್ ಸಿನಿಮಾ, ಅವರು ಒಂದು ಒಳ್ಳೆ ಕತೆ ಜೊತೆ ಬಂದರು. ಸೊ ಅದು ಚೆನ್ನಾಗಾಯಿತು. ಸೊ ಹಂಗೆ ಜನರ ಪ್ರೀತಿ ಆಶೀರ್ವಾದ. ಆದರೆ ಹೊಸಬ್ರ ಜೊತೆನೂ ಕೆಲಸ ಮಾಡಬೇಕು. ಹೊಸಬ್ರ ಕತೆಗಳಲ್ಲಿ ಇನ್ನೇನೋ ಒಂದು ಹೊಸ್ತನ ಕಾಣುತ್ತೆ. ಸೊ ನನಗೆ ಅದೊಂದು ಖುಷಿ ಇದೆ. ಹೊಸಬ್ರ ಜೊತೆನೂ ಕೆಲಸ ಮಾಡ್ತಾಯಿದ್ದೀವಿ, ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.